ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸುಸ್ಥಿತಿಗೆ ಬರಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಗಂಭೀರವಾದ ಚಟುವಟಿಕೆ ನಾವೆಲ್ಲರೂ ಕೂಡ ಉಡುಗೈದಾನಿಗಳಾಗಿ ನಿಮಗೆ ಎಷ್ಟೆಷ್ಟು ಸಂತೋಷವಾಗಿ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ಕೊಟ್ಟು ನಾವು ಯಾವುದು ಕಡಿಮೆ ಅಂತ ಹೇಳೋದಿಲ್ಲ, ಯಾವುದು ಜಾಸ್ತಿ ಅಂತ ಹೇಳೋದಿಲ್ಲ. ಹಾಗಾಗಿ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರೋದನ್ನು ನೀವೆಲ್ಲರೂ ಕೂಡ ನಾವು ಹಳ್ಳಿಯಲ್ಲಿ ಒಕ್ಕಲ್ತನ ಮಾಡ್ತಾ ಇದ್ದೀವಿ, ನೀವು ಪೇಟೆಯಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀವಿ. ವ್ಯತ್ಯಾಸ ಇಷ್ಟೇ. ನಾನು ನನ್ನ ಜೀವನಕ್ಕೆ ಮಾಡ್ತಾ ಇದ್ದೀನಿ, ನೀವು ನಿಮ್ಮ ಜೀವನಕ್ಕೆ ಮಾಡ್ತಾ ಇದ್ದೀರಿ. ಇದರ ವ್ಯತ್ಯಾಸ ಏನಿಲ್ಲ. ನೀವು ಎಷ್ಟಾದರೂ ದುಡಿಮೆ ಮಾಡಿ ಪ್ರಕೃತಿ ನೀತಿಯನ್ನು, ಪ್ರಕೃತಿಯ ನಿಯಮವನ್ನು ನಾವು ಯಾರು ನೀಡಲಿಕ್ಕಾಗ. ನಾನು ಎಷ್ಟಾದರೂ ಬೆಳೆಯನ್ನು ತೆಗೆದರೂ ಕೂಡ ನಾನು ಅಷ್ಟೇ, ನೀವು ಏನು ಅಂದರೆ ನಾವು ನಮಗಿರುವಂಥ ಹೊಟ್ಟೆ ಏನಿದೆ ಅದು ಹೊಟ್ಟೆ ತುಂಬ ಒಂದು ಊಟ ಮಾಡ್ತೀವಿ, ಅದಕ್ಕೆ ಲಿಮಿಟೇಷನ್ ಇದೆ. ಎಲ್ಲರಿಗೂ ಅಷ್ಟೇ ಲಿಮಿಟೇಷನ್. ಒಂದು ಊಟ ನಮ್ಮ ಶರೀರಕ್ಕೆ ಏನು ಬಟ್ಟೆ ತೊಡಲಿಕ್ಕೆ ಸಾಧ್ಯತೆ ಅಷ್ಟು ತೊಡ್ತೀವಿ. ಅದಕ್ಕೆ ನಾನು ಆವಾಗ ಹೇಳ್ತೀನಿ, ಪ್ರಕೃತಿ ಧರ್ಮ ಇರೋದು ಊಟ, ಬಟ್ಟೆ, ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ. ನಾವು ಏನೇ ಮಾಡಲಿ ಆಸ್ತಿ, ಅಂತಸ್ತು, ಬಂಗಾರ, ಹಣ, ಬ್ಯಾಂಕ್ ಬ್ಯಾಲೆನ್ಸು ಮತ್ತು ಭೂಮಿ ಇತ್ಯಾದಿ ಏನೇ ಮಾಡಿದ್ರು ಕೂಡ ಇವು ಎರಡನ್ನು ಮಾತ್ರ ನಾವು ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ ಹೊರತು ಅದರಿಂದ ಆಚೆ ನಾವು ಏನೂ ಅನುಭವಿಸಲ್ಲ. ನಾವು ಯಾವೇನು ನಾವು ಎಂಥ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಬಿಟ್ಟು ಹೋಗ್ತೀವಿ. ಮುಸಲ್ ನಿಂತ ತಕ್ಷಣ ಹೊರಗಾಕ್ರಿ ಅಂತಾರೆ. ನಾವು ಅದು ಅಷ್ಟನ್ನೇ ಅನುಭವಿಸಬಾರ್ದು. ಮತ್ತೆ ಮನುಷ್ಯ ಅಂತಾನೆ ಹುಟ್ಟಿದ ಮೇಲೆ ದುಡಿಬೇಕು, ಗಳಿಸ್ಬೇಕು, ಉಡುಗೊರೆ ಮಾಡ್ಕೊಂಡಿರ್ತೀವಿ, ಅವರು ಚೆನ್ನಾಗಿರ್ಬೇಕಪ್ಪ ಇದು ಅಂತ ಹೇಳ್ತೀವಿ. ಏನೇನೋ ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡು ದುಡಿಮೆ ಮಾಡ್ತೀವಿ. ಈ ಎಲ್ಲ ಸಂದರ್ಭದಲ್ಲಿ ನಾವು ಸಾಮಾಜಿಕ ಕಳಕಳಿಯ ಹೋರಾಟಗಳನ್ನು ಗುರುತಿಸಿ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀವಿ. ಅದಕ್ಕೆ ನಾನು ಹೊಳಲ್ಕೆರೆಯ ಮತ್ತು ಚಿತ್ರದುರ್ಗ ಜಿಲ್ಲಾಡಳಿತ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ನಾವು ಏನೋ ತಂದಿಲ್ಲ, ಏನೋ ತಗೊಂಡು ಹೋಗಲ್ಲ. ಇರೋ ತನಕ ಎಷ್ಟೆಷ್ಟಾಗುತ್ತೋ ಅಷ್ಟೊಂದು ಸೇವೆ ಅಂತ ಮಾಡೋಣ. ಮತ್ತು ನಾವು ಹೋಗೋದ್ರೊಳಗೆ ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿ ಹೋದರೆ ಯಾರು ನಮ್ಮ ಹಿಂದಿರೋರು ನೆನೆಸ್ಕೊಳ್ತಾರೆ. ಇಂಥ ಕಾಲದ ಹಿಂಗೆ ಮಾಡಿರಪ್ಪ, ಇಂಥ ಕಾಲದ ಸಂದರ್ಭದಲ್ಲಿ ಇಂಥ ಹೋರಾಟ ಆಯಿತು, ಇಂಥ ಅನುಕೂಲ ಆಯಿತು ನೆನೆಸ್ಕೊಂಡ್ರೆ ಅದು ಅತ್ಯಂತ ಮಹತ್ತರವಾದ ಕೆಲಸ ಕೂಡ ನಾನು ಭಾವಿಸ್ತೀನಿ. ಹಾಗೆಯೇ ನೀರು ಈ ಜಿಲ್ಲೆಗೆ, ಈ ತಾಲೂಕಿಗೆ ನೀರು ತರೋದಕ್ಕಿಂತ ಉತ್ತಮವಾದ ಕೆಲಸ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನೀರು ಬಂದರೆ ನಿಮ್ಮಲ್ಲ ಆಟಗಳು ಕುಡಿಗಳು ನಡೆಯೋದು. ನೀರು ಬರಲಿಲ್ಲ ಅಂದರೆ ನಮ್ಮೆಲ್ಲ ನನ್ನ ಜೇಬಿಗೆ, ಈ ತಾಲೂಕಿನ ಜನರ ಜೇಬಿಗೆ ಹಣ ಬಂದರೆ ಹೊಳಲ್ಕೆರೆ ಟೌನ್ಗೆ ಬರುತ್ತೆ, ಚಿತ್ರದುರ್ಗ ಟೌನ್ಗೆ. ಆದರೆ ಯಾವತ್ತೂ ಕೂಡ ಜನರ ಜೇಬಿಗೆ ದುಡ್ಡು ಬರುವಂಥ ಹೋರಾಟಕ್ಕೆ ಪರೋಕ್ಷವಾಗಿ ತಾವೆಲ್ಲ ನಿಂತು ಈ ಹೋರಾಟ ಮಾಡೋದ್ರಿಂದ, ನೀವು ನಮ್ಮೆಲ್ಲರಿಗೂ ಬೆಂಬಲಿಸೋದ್ರಿಂದ ನಿಮ್ಮ ಜೇಬಿಗೆ ನಮ್ಮೆಲ್ಲರ ದುಡ್ಡು ಹಣ ಬರೋದು. ನನ್ನ ಜೇಬಿಗೆ ಬಂದಾದ್ಮೇಲೆ ನಾನು ಬರ್ತೀನಿ, ಅಂಗಡಿಗಳಿಗೆ ಬರ್ತೀವಿ, ನನಗೆ ಅದು ಬೇಕು ಇದು ಬೇಕು ಅಂತ. ಬೇಸಿಗೆ ಬಂತಪ್ಪ ಫ್ಯಾನ್ ಬೇಕು ಅಂತ ಬರ್ತೀವಿ, ದುಡ್ಡಿದ್ದಾಗ ದುಡ್ಡಿಲ್ಲ ಅಂತ ಮಾಡ್ತೀವಿ, ಸಣ್ಣದೊಂದು ರೊಟ್ಟಿ ದಿವಸ ಎರಡು ಹೋಗ್ತೇವೆ. ಹೌದಿಲ್ಲ? ಹಾಗಾಗಿ ಎಲ್ಲ ವ್ಯವಸ್ಥೆಯು ಕೂಡ ನೀರು ಬಹಳ ಮುಖ್ಯವಾದ್ದು. ನೀರನ್ನು ತರಬೇಕಂತ ನಾವು ಹೊಣೆಗಾರಿಕೆ. ಯಾಕೆಂದರೆ ನೀರನ್ನು ನಾವು ಈ ಜನತೆಗೆ ತಂದುಕೊಟ್ರೆ ಇದೆಲ್ಲ ಮಾಡ್ತಾರೆ, ಆರಾಮಾಗಿ ಬದುಕಿರ್ತಾರೆ, ಹಣಕಾಸಿನ ವಹಿವಾಟು ಮಾಡ್ತಾರೆ, ಒಳ್ಳೆಯ ಬೆಲೆ ಬರುವಂಥ ಬೆಳೆಗಳನ್ನು ಬೆಳೆ ತೆಗಿತಾರೆ, ಅದಕ್ಕೆ ಸುಸ್ಥಿತಿಯಲ್ಲಿ ಬದುಕ್ತಾರೆ. ನಾವೆಲ್ಲರೂ ಒಂದೇ ಜೀವನದಲ್ಲಿ ನಾವೆಲ್ಲರೂ ಭೇಟಿಯಾಗಿದ್ದೀವಿ. ಒಂದೇ ನಮಗೆ ಯಾರಿಗೆ ಜೀವನ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಮಗೆ ಹಿಂದಿನ ಜೀವನ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಅದು ಮರುಜನ್ಮ ಇದೆ ಇಲ್ವೋ ನನಗೆ ವಿಶ್ವಾಸದಿಂದ ನನಗೆ ಗೊತ್ತಿಲ್ಲ. ನಿಮಗೆ ಬಹುಶಃ ಯಾರಿಗೂ ನೆನಪಿಲ್ಲ, ಹಿಂದಿನ ಜನ್ಮದಲ್ಲಿ ಏನು ಇರ್ತಿದ್ದೆ, ಏನು ಮಾಡಿದ್ದೆ, ಏನಾಗಿತ್ತು, ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಮುಂದಿನದು ಗೊತ್ತಿಲ್ಲ. ಇರುವುದು ಒಂದೇ ಜೀವನವನ್ನು ಸಮರ್ಪಕವಾಗಿ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಸೇವೆ ಅಂತ ಮಾಡೋಣ, ನಿಷ್ಕಪಟತೆಯಿಂದ ಮಾಡೋಣ, ಪಾರದರ್ಶಕ ಮಾಡೋಣ, ಆದರೆ ಒಳ್ಳೆ ಕೆಲಸ ಮಾಡೋಣ, ಆದರೆ ಸುಮ್ಮನೆ ಕೂಡ. ಅದಕ್ಕೆ ಈ ರೀತಿಯ ನಡೆಯುವಂಥ ಮುಂದಿನ ನಿರ್ಮಾಣಗಳು ಕೂಡ ನಾವೆಲ್ಲರೂ ಪ್ರಾಮಾಣಿಕವಾಗಿ ಸಮಾಜದ ಏಳಿಗೆಗೋಸ್ಕರ ಜನರ ಕಷ್ಟಗಳನ್ನು ಸ್ಪಂದನೆ ಮಾಡುವಂಥ ಯಾವುದೇ ಚಳುವಳಿಗಳು ನಡೆಯಲಿ, ಆ ಚಳುವಳಿಗಳಿಗೆ ನೀವೆಲ್ಲರೂ ಕೂಡ ಮುಡುಗೈ ದಾನಿಗಳಾಗಿ ಬೆಳಿಬೇಕು. ಅದನ್ನು ನಮ್ಮ ನಂತರದ ನಮ್ಮ ಸ್ನೇಹಿತರ ಅವರಿಗೂ ಕೂಡ ಬೆಳವಣಿಗೆ ಶುರುವಾಗಲಿ. ಈ ರೀತಿ ನಾವೆಲ್ಲರೂ ಕೂಡ ಕೊಡೋದು ತಗೊಳ್ಳೋದು, ಪ್ರೀತಿ, ವಿಶ್ವಾಸ, ಇದಕ್ಕೆ ಸವಿಯೋದಿಲ್ಲ. ಭಾಳ ಒಳ್ಳೆ ಮಾತು ನಮ್ಮ ಫ್ರೆಂಡಾಗಿ ಹೇಳಿದರೆ ಅದಕ್ಕೆ ಬೆಲೆ ಖರ್ಚಾಗುತ್ತೆ. ಏನಾದ್ರೂ
ಏನು ಖರ್ಚಾಗಲ್ಲ. ನಾನು ಪ್ರೀತಿ ತೋರಿಸ್ಬೇಕು, ನೀವು ಪ್ರೀತಿ ತೋರಿಸ್ಬೇಕು. ಇರೋ ತನಕ ಅನ್ಯೋನ್ಯವಾಗಿರೋಣ, ಒಳ್ಳೆ ರೀತಿಯಲ್ಲಿ ಓದ್ಕೋಣ. ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡೋಣ, ಸಾಧ್ಯ ಆಗಿಲ್ಲ ಸುಮ್ಮನೆ ಇರೋಣ. ಯಾರಿಗೂ ತೊಂದರೆ ಕೊಡದಾಗಿರೋದು ಕೂಡ ಒಳ್ಳೆಯ ಕೆಲಸನೇ. ಆ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳಿಗೆ, ಜನಪರ ಕಾಳಜಿಗಳಿಗೆ, ಕಷ್ಟದಲ್ಲಿರೋರಿಗೆ ಸಹಾಯಗಳು ತಮ್ಮ ಮನೋಸ್ಥಿತಿಯಲ್ಲಿ ಉದ್ಭವ ಆಗಲಿ. ಆ ರೀತಿಯ ಯಶಸ್ಸನ್ನು, ಆ ರೀತಿಯ ಮುಂದಾಲೋಚನೆಯನ್ನು, ಗೌರವಯುತವಾಗಿ ಬದುಕುವಂಥ ಸಹಕಾರವನ್ನು ಕೊಡುವಂಥ ಶಕ್ತಿಯನ್ನು ಆ ದೇವರು ನಿಮಗೆ ಕೊಡಲಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂತ, ಈಗ ನಾವೇನು ಕಾಲೆಲ್ಲ ಆಗಮಿಸ್ತೀವಿ ಮತ್ತು ಕೆಲವರು ಆಗಮಿಸ್ತೀವಿ. ಅವರಿಗೆ ನಾವು ಇದನ್ನು ಯಾಕೆ ಮಾಡಿದ್ವಿ ಅಂತ ಹೇಳಿದರೆ, ಒಂದು ಇದನ್ನು ನಾವು ಕೊಡ್ತೀವಂತೆ ಟರ್ಮಿನೇಷನ್ ಮಾಡಿಸಿದ್ವಿ. ನಿಮಗೆ ಒಂದು ಪತ್ರ ಕೊಟ್ಟರೆ ತಗೊಂಡು ಹೋಗಿ ನೀವೆಲ್ಲ ಇಟ್ಕೊಳ್ತೀವಿ, ನಿಮ್ಮ ಅಂಗಡಿಯೆಲ್ಲ ಮನೆಯೆಲ್ಲ ಇಟ್ಕೊಳ್ತೀವಿ. ಇದು ಎಷ್ಟು ಕಾಲ ಆದರೂ ಇರುತ್ತೆ, ಸಾಧ್ಯ ಆದರೆ ಪ್ರೇಮ ಹಾಕ್ಸಿ ಇಟ್ಕೊಳ್ಬೋದು. ಇಷ್ಟಕ್ಕೆ ಮುಗಿಯಲ್ಲ, ಇದೇ ಮೊದಲು ಅಲ್ಲ, ಇದೇ ಕೊನೆಯೂ ಅಲ್ಲ. ನಾವಿರೋ ತನಕ ಈ ಕೆಲಸ ಮಾಡ್ತಾ ಇದ್ದೀವಿ. ಈ ಪತ್ರ ನಿಮ್ಮಲ್ಲಿ ಇದ್ದರೆ ಯಾರೋ ಬಂದಾಗ ನೋಡ್ತೇವೆ, ಓ ಇವರೆಲ್ಲ ಸಹಾಯ ಮಾಡಿದ್ರಾ, ನಾನು ಏನಾದ್ರು ಮಾಡಬೇಕಲ್ವ ಅನ್ನೋ ಒಂದು ಮನೋಸ್ಥಿತಿ ನೋಡಿದವರಿಗೆ ಹುಟ್ಟಾಗಬೇಕು. ಇದನ್ನು ನೋಡಿದವರಿಗೆ ಹೌದಪ್ಪ ಇವರೆಲ್ಲ ಸಹಾಯ ಮಾಡಿದರೆ ನಾವೇ ಯಾಕೆ ಮಾಡಬಾರ್ದು, ನನ್ನಿಂದ ಆಗುವಷ್ಟು ಇಷ್ಟೇ ಮಾಡಬೇಕು ಅಂತ ಇಲ್ಲ, ಇಂಥದೇ ಮಾಡಬೇಕು ಅಂತ ಏನಿಲ್ಲ, ಈ ರೀತಿ ಮಾಡ್ಬೋದಲ್ಲ ಅನ್ನೋ ಒಂದು ಮನೋಸ್ಥಿತಿ ಸಾಮಾಜಿಕವಾಗಿ ಪರಿವರ್ತನೆ ಬರಲಿ ಅನ್ನೋ ಕಾರಣಕ್ಕೆ ಇದೊಂದು ಕಾರ್ಯಕ್ರಮವನ್ನು ಇದೇ ಮೊದಲನೇ ಬಾರಿಗೆ ನಾವು ಇಟ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮದ ಜೊತೆಗೆ ಇರಬೇಕು. ನಿರಂತರವಾಗಿ ನಾವು ನೀವೆಲ್ಲರೂ ಒಟ್ಟಾಗಿ ಈ ಸಮಾಜದ ಏಳಿಗೆಗೋಸ್ಕರ ಕೆಲಸ ಮಾಡೋಣ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಪತ್ರವನ್ನು ಕೊಡ್ತೀವಿ. ನಾವು ಇನ್ನು ಮುಂದಿನೂ ಕೂಡ ಈಗ ನಾಳೆ ಮತ್ತೆ ಚಳುವಳಿಯನ್ನು ಶುರು ಮಾಡ್ತೀವಿ. 2024ರಲ್ಲಿ ಆದಂಥ ಬೆಳವಣಿಗೆ ನೋಡಿ ನಿಂತೋಗಿರೋದ್ರಿಂದ ನಮ್ಮ ಕಾನ್ಸೆಪ್ಟ್ ಇರೋದು ಪ್ರತಿ ರೈತನ ಜಮೀನಿಗೆ ನೀರು ಹರಿಬೇಕು. ಈಗ ಆಗ್ತಾ ಇರೋದು ಪಾರ್ಶಿಯಾಲಿಟಿ ನೀರಾವರಿ. ಈ ತಾರತಮ್ಯದ ನೀರಾವರಿ ಇಲ್ಲ, ನಮ್ಮಲ್ಲಿ ಅದಕ್ಕೆ ಸೂಕ್ತವಾದಂಥ ಸೌಲಭ್ಯ ಇದೆ. ಎಲ್ಲ ತಾಲೂಕುಗಳು ಕೆರೆಗಳಿದ್ದಾವೆ, ಕೆರೆಗಳಿಗೆ ತುಂಬಿಸಿದಂತೆ ಹೇಳ್ತಾ ಇದ್ದಾರೆ, ಸಂತೋಷ, ನಮ್ದೇನು ವಿರೋಧ ಇಲ್ಲ. ಅವ್ರು ಅಷ್ಟು ಪ್ರಯತ್ನ ಮಾಡಿದ್ದಾರೆ. ನಮ್ಮ ಜಿಲ್ಲೆ ಒಳಗೆ ನಮ್ಮ ತಾಲೂಕಿನ ಶಾಸಕರು ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಅನ್ನೋ ಹೆಮ್ಮೆ ನಮಗಿದೆ. ಆದರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಅನ್ನೋದು ಸರಿಯಾದ. ಯಾಕೆ ಅಂದರೆ ಬರೀ ಕೆರೆಗಳಿಗೆ ನೀರು ತುಂಬಿಸಿ ಅಷ್ಟಕ್ಕೆ ಕೈ ಬಿಟ್ಟರೆ ಕೆರೆ ಹಿಂದೆ ಇರೋ ಗತಿ ಏನು? ಕೆರೆಯಿಂದ ಮೇಲ್ಭಾಗದಲ್ಲಿರುವಂಥವ್ರಿಗೆ ನೀರು ಹರಿಯಲ್ಲ, ಅವ್ರೇನು ಮಾಡಬೇಕು? ಒಂದು ಪಂಕ್ತಿಯಲ್ಲಿ ಬಳ್ಳಾರಿ ಅಲ್ವಾ, ಅದಕ್ಕೆ ದುಡ್ಡು ಜಾಸ್ತಿ ಐತೆ, ಕಿತ್ತಾಡ್ತಾರೆ. ಹಣ ಯಾವ ಮನುಷ್ಯನಿಗೆ ಹಣ, ಐಶ್ವರ್ಯ, ಅಧಿಕಾರ ಮೂರು ಬಂದ್ಬಿಟ್ರೆ ಹಿಂಗೆ ಆಗ್ತಾ ಇದೆ ಅಷ್ಟೇ. ಬಳ್ಳಾರಿ ಗಡಿ ದನಿಗಳು ಇವತ್ತೆಲ್ಲ ಅವಾಗ ಹಿಂದೂ ಕೂಡ ನೀವು ನೋಡಿದರೆ 2005, 6, 7ರಲ್ಲಿ ಕೂಡ ಅವರು ಈಗ ಇಡೀ ಮಾಧ್ಯಮನೆಲ್ಲ ಬಳ್ಳಾರಿ ಕರೆಸ್ಕೊಂಡು ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದು ನೋಡಿದ್ರಲ್ಲ, ಔಟಿಲ್ಲ ಆ ಥರ ಪ್ರಚಾರ ಗೀರು ಮತ್ತು ಹಿಂದಿನ ಅನುಭವ ಇದನ್ನು ರಾಜಕೀಯಗಳನ್ನ ಕೊಡಿಸ್ತಾರೆ. ಯಾರು ಮನೆ ಮುಂದೆ ರೋಡಲ್ಲಿ ಬ್ಯಾನರ್ ಹಾಕಿದರೆ ಇವ್ರು ಅಪ್ಪನ ಗಂಟೆ ಯಾರು ಅಪ್ಪನ ಗಂಟೆ ನೋಡೋಕೆ ಹಾಕಿದ್ದಕ್ಕೆ ಈ ದೊಣ್ಣೆ ಹಾಕಿ ಇವ್ರು ಯಾಕೆ ಹೋಗ್ಬೇಕಲ್ಲಿ ರೋಡಕ್ಕೆ ಬ್ಯಾನರ್ ಕಟ್ಟೋದಕ್ಕೆ ಇವ್ರು ಕಟ್ ಮಾಡಿದ್ದು ಯಾಕೆ ಅಬ್ಜೆಕ್ಷನ್ ಎನ್ಕ್ವೈರಿ ಮಾಡ್ತಾರೆ. ರಕ್ಷಣೆ ಮಾಡಬೇಕು ಅಂತಂದರೆ ನೀರು ಯಥೇಚ್ಛವಾಗಿ ಬೇಕಾಗತ್ತೆ, ಆದರೆ ಕಷ್ಟ. ಇವತ್ತು ನೀರನ್ನು ಮಿತವಾಗಿ ನಾವು ಬಳಸಬೇಕಾಗಿದೆ, ಗೊತ್ತಾಯ್ತಾ? ಪ್ರಕೃತಿನಲ್ಲಿ ನಾವು ಮರ ಗಿಡಗಳನ್ನು ಬೆಳೆಸಬೇಕು. ಮರ ಗಿಡ ಬೆಳೆಸ್ತೇ ಹೋದರೆ ನಮಗೆ ಬದುಕಿಲ್ಲ, ಗೊತ್ತಾಯ್ತಾ? ಮರದಿಂದ ಅನೇಕ ಅನುಕೂಲ, ಮರ ಗಿಡದಿಂದ ಅನೇಕ ಅನುಕೂಲಗಳಾಗಿದೆ. ಅದಕ್ಕೆ ಕಾಡು ಇರಬೇಕು, ನಾಡು ಬೆಳಿಬೇಕು ಅಂದರೆ ಕಾಡು ಇರಬೇಕು, ಗೊತ್ತಾಯ್ತಾ? ನಾವೇನಾಗಿದೆ, ಒಂದು ನುಡಿಗಟ್ಟು ಹೇಳ್ತಾರೆ ಯಾರೋ ಸ್ವಾಮೀಜಿಯವರು, ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ, ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ. ಅಂದರೆ ನಾವು ನಮ್ಮಂಥ ಪ್ರಾಣಿಗಳು ಊರಲ್ಲಿವೆ, ಕಾಡು ಪ್ರಾಣಿಗಳು ಕಾಡುಗಳನ್ನು ಗೊತ್ತಾಯ್ತು. ಹಾಗಾಗಿ ನಾವು ಪ್ರಾಣಿಗಳಾಗಬಾರ್ದು, ನಾವು ಏನಾದರೂ ಸಮಾಜಕ್ಕೆ ಕೊಡುಗೆನ ಕೊಟ್ಟು ಹೋಗ್ಬೇಕು, ಗೊತ್ತಾಯ್ತು? ನಾವು ಪರಿಸರನ ಹಾಳು ಮಾಡಬಾರ್ದು, ಪರಿಸರನ ಶುದ್ಧವಾಗಿಟ್ಕೋಬೇಕು. ಪರಿಸರದಿಂದ ಶುದ್ಧ ಗಾಳಿ ಸಿಗುತ್ತೆ, ಗೊತ್ತಾಯ್ತಾ? ನಮಗೆ ಆಹಾರ ಸಿಗುತ್ತೆ, ಹಣ್ಣು ಸಿಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಸಿಗುತ್ತೆ, ಆತ್ಮ ಗೊಬ್ಬರ ಸಿಗುತ್ತೆ, ಎಲೆಯಿಂದ ಗೊಬ್ಬರ ಆಗುತ್ತೆ, ನೆರಳು ಸಿಗುತ್ತೆ, ಒಳ್ಳೆ ಗಾಳಿ, ಇದೆಲ್ಲ ಸಿಗಬೇಕಂದ್ರೆ ಪರಿಸರ ಚೆನ್ನಾಗಿಟ್ಕೋಬೇಕು. ಇವತ್ತು ಪರಿಸರದಿಂದ ತುಂಬ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ, ಪರಿಸರ ಹಾಳಾಗಿರುತ್ತೆ. ಹಾಗಾಗಿ ಪರಿಸರ ಹಾಳು ಮಾಡಬಾರ್ದು, ಪರಿಸರನ ಚೆನ್ನಾಗಿ ಸಮತೋಲನವನ್ನು ಕಾಪಾಡಿಕೊಂಡು ಪರಿಸರನ ಚೆನ್ನಾಗಿಟ್ಕೋಬೇಕು ಅಂತಂದರೆ ನಾವು ಕಾಡು ಗಿಡಗಳನ್ನು ಹೆಚ್ಚಾಗಿ ಬೆಳೆಸಬೇಕು. ಆ ದೃಷ್ಟಿಯಲ್ಲಿ ನೀರನ್ನು ಮಿತವಾಗಿ ಬಳಸಿ ಗಿಡಗಳನ್ನು ಬೆಳೆಸೋ ಒಂದು ವಿಧಾನ ನಾನು ನಿಮಗೆ ಹೇಳ್ತೀನಿ ನೋಡಿ. ಇಲ್ಲಿ ಎಲ್ಲೋ ವೇಸ್ಟ್ ಆಗಿದ್ದಂಥ ಪ್ಲಾಸ್ಟಿಕ್ ಒಂದು ಬಾಟಲ್
ಇದರಲ್ಲಿ ನೀರು ತುಂಬಿದೆ. ಈಗ ಇದರಲ್ಲಿ ಇಲ್ಲಿ ಒಂದು ಪಿನ್ನಲ್ಲಿ ಒಂದು ಹೋಲ್ ಮಾಡಿ, ಇಲ್ಲಿ ಒಂದು ಹೋಲ್ ಮಾಡಿ ಈ ಗಿಡದ ಬುಡದಲ್ಲಿ ಹಿಡ್ತೀವಿ. ಈ ಗಿಡಕ್ಕೆ ನಿಧಾನವಾಗಿ ನೀರು ಒಟ್ಟಿಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರು ಹೋಗುತ್ತೆ. ಆ ಗಿಡನೂ ಕೂಡ ನಾವು ಬಾಡೋದಿಲ್ಲ, ಬೇಸಿಗೆಯಲ್ಲಿ ಚೆನ್ನಾಗಿ ಇರುತ್ತೆ, ಗಿಡ ಬೆಳೆಯುತ್ತೆ. ಗೊತ್ತಾಯ್ತಾ? ಮಿತವಾಗಿ ನೀರು ಬೆಳೆಸಿ ಗಿಡ ಬೆಳೆಸೋ ವಿಧಾನ ಇದೆಲ್ಲ ನೀವು ಕಲ್ತ್ಕೊಂಡು ನಿಮ್ಮ ಭಾಗದಲ್ಲಿ, ನಿಮ್ಮ ಶಾಲೆಯಲ್ಲಿ, ನಿಮ್ಮ ಮನೆ ಹತ್ರ, ನಿಮ್ಮ ತೋಟಗಳಲ್ಲಿ ಎಲ್ಲಿ ಬೇಕಾದ್ರೂ ಗಿಡ ಬೆಳೆಸ್ಬೋದು. ಹಾಗಾಗಿ ಇವತ್ತು ಎಲ್ಲ ಒಂದು ನಿರ್ಧಾರಕ್ಕೆ ಬರಬೇಕು. ನಾವು ಗಿಡಗಳನ್ನು ಬೆಳೆಸ್ತೀವಿ, ಗೊತ್ತಾಯ್ತಾ? ಪೋಷಣೆ ಮಾಡ್ತೀವಿ, ಆಮೇಲೆ ಅದನ್ನು ಬೆಳೆಸಿ ಆರೈಸ್ತೀವಿ ಅಂತೇಳಿ. ಅದ್ರ ಬಗ್ಗೆ ನಾನೇನೋ ಒಂದು ನುಡಿಗಟ್ಟು ನಿಮ್ಗೆ ಹೇಳಿದ್ದೆ, ಬಹುಶಃ ನಿಮಗೆಲ್ಲ ಬರುತ್ತೆ ಅಂತ ಕಾಣುತ್ತೆ. ಅದನ್ನು ಹೇಳಿ ನಿಧಾನಕ್ಕೆ ಹೇಳಿ. ಈಗ ಹಾಗೇನೆ ಗುರುಗಳಿಗೆ ಹಿರಿಯರಿಗೆ ಒಂದು ಹೇಳಿದ್ದೆ, ಅದನ್ನು ಹೇಳಿ. ಹೇಳಿಕೊಟ್ಟವ್ರು. ಈಗ ಇದನ್ನ ಯಾರು ಬರ್ತೀರಿ ಮಕ್ಕಳು? ಇನ್ನೊಬ್ಬರ ಮೇಲೆ ಬೆಳೆ ತೋರಿಸ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮನೋಭಾವನೆ ಕೂಡ ಸಾಕಷ್ಟು ವಿಶೇಷವಾಗಿ ಅನೇಕ ರಾಜ್ಯಗಳಿಗೆ ಭೇಟಿ ಕಾಂಗ್ರೆಸ್ ರಾಜ್ಯದ ಮುಖ್ಯಮಂತ್ರಿಗಳು ಅಂತಿಮವಾದ ಕೆಲವು ಕ್ರಮಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಜನಾಂಗವನ್ನು ಗಮನದಲ್ಲಿ ಮಾಡ್ತಾರೆ ಅನ್ನುವ ಭಾವನೆ ಬಂದಾಗಿ ಇನ್ಮೇಲಾದರೂ ಕೇಂದ್ರ ಸರ್ಕಾರವನ್ನು ಬೆರಳಿಗೆ ತೋರಿಸ್ತಕ್ಕಂಥ ಕೆಲಸ ಬಿಟ್ಟು ಅವಶ್ಯಕತೆ ಇದೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.